ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೈಸ್. ನಿಜವಾಗ್ಲೂ ಲಕ್ಕಿ ಮ್ಯಾನ್ ಅಂದರೆ ಅದು ನಿಜವಾಗ್ಲೂ ಶ್ರಮಂತ್ ಗೌಡ ಅಂದರೆ ಬ್ರೋ ಗೌಡ. ನೀವು ಕೇಳೇ ಇರ್ತೀರಾ. ಬಿಗ್ ಬಾಸ್ ಮನೆಗೆ ಬಂದಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಫೇಮಸ್ ಆಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದು ಅಂತಲೇ ಹೇಳ್ಬೋದು ಶ್ರಮಂತ್ ಗೌಡ ಅವರು. ಶ್ರಮಂತ್ ಗೌಡರಿಗೆ ಬಿಗ್ ಬಾಸ್ ಮನೆಯಲ್ಲೂ ಒಂಥರ ಲಕ್ಕಿ ಮೇನ ಅಂತ ಆಗಿದ್ರು ಅಂತಲೇ ಹೇಳ್ಬೋದು. ಅದೇ ರೀತಿ ಈಗ ಸೀರಿಯಲ್ ಕೂಡ ಲಕ್ಕಿ ಮೇನ್ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೇಲಿ ಹೆಂಗೆ ಲಕ್ಕಿ ಮೇನ್ ಆಗಿದ್ರು ಅಂತಂದರೆ, ಬಿಗ್ ಬಾಸ್ ಮನೇಲಿ ಯಾರೋ ಅಂದರೆ ಶ್ರಮಂತ್ ಗೌಡ ಈ ವಾರ ಎಲಿಮಿನೇಟ್ ಆಗ್ತಾರೆ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಬೇರೆ ಯಾರಾದರೂ ನಾವು ಎಲಿಮಿನೇಟ್ ಆಗ್ತೀವಿ, ನಮಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂತ ಹೊರಟೋದ್ರು ಒಂದು ಹುಡುಗಿ. ಅದರಿಂದ ಶ್ರಮಂತ್ ಗೌಡ ಅವ್ರು ಉಳ್ಕೊಂಡ್ರು. ಅದೇ ರೀತಿ ಇನ್ನೊಂದ್ಸಲ ಎಲಿಮಿನೇಷನ್ ಆಗಬೇಕಿತ್ತು, ವೀಕು ನೋ ಎಲಿಮಿನೇಷನ್ ಇತ್ತು, ಅದರಿಂದ ಉಳ್ಕೊಂಡ್ರು. ಆಮೇಲೆ ಇನ್ನೊಂದೇನೋ ಅವತ್ತು ಎಲಿಮಿನೇಷನ್ ಆಗಬೇಕಿತ್ತು, ಅಂದರೆ ಏನೋ ಹಬ್ಬದ ಇದಕ್ಕೆ ಕಾರಣ ಅಲ್ಲಿ ನೋ ಎಲಿಮಿನೇಷನ್ ಇತ್ತು, ಅದಕ್ಕೋಸ್ಕರ ಎಸ್ಕೇಪ್ ಆದರು. ಸೊ ಇದೇ ರೀತಿ ಸುದೀಪ್ ಸರ್ ಕೂಡ ತುಂಬ ಸಲ ಹೇಳಿದ್ದಾರೆ, ಬ್ರೋಗೌಡ ನೀವು ನಿಜವಾಗ್ಲೂ ಲಕ್ಕಿ ಅಂತಲೇ ಹೇಳ್ಬೋದು, ಹೆಂಗ್ರಿ ನೀವು ಈ ಥರ ಎಸ್ಕೇಪ್ ಆಗ್ತೀರಾ ಎಲಿಮಿನೇಷನಿಂದ ಅಂತೆಲ್ಲ. ಸೊ ಅದೇ ರೀತಿ ಈಗ ಇಲ್ಲಿ ಸೀರಿಯಲ್ ಕೂಡ ಆಗಿದೆ. ಏನಾಗಿದೆ ಅಂತಂದರೆ, ಹಳೆ ಸೀರಿಯಲ್ಲು ಲಕ್ಷ್ಮೀ ಬಾರಮ್ಮ ನೀವು ನೋಡಿರ್ತೀರ, ಚಿನ್ನು ಚಂದು ಮತ್ತು ಗೊಂಬೆ, ಈ ಸೀರಿಯಲ್ ಇತ್ತು ಲಕ್ಷ್ಮೀ ಬಾರಮ್ಮದಲ್ಲಿ. ಅದೇ ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಇವರು ಮಾಡಿದ್ರು, ಅಂದರೆ ಟೈಟಲ್ ಅದೇನೆ, ಅಂದರೆ ಕತೆ ಚೇಂಜ್ ಇರುತ್ತೆ ಅಷ್ಟೇ. ಅದೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಲು ಇವರು ಕೂಡ ಮಾಡಿದ್ರು, ಬ್ರೋಗೌಡ ಮತ್ತು ಇನ್ನೊಬ್ರು ಲಕ್ಷ್ಮಿ ಅನ್ನೋರು, ಅವ್ರ ಹೆಸರು ನಂಗಷ್ಟು ಐಡಿಯಾ ಇಲ್ಲ. ಅವರು ಬ್ರೋಗೌಡ ಅವರೇ ಮಾಡಿದ್ರು ಲಕ್ಷ್ಮೀ ಬಾರಮ್ಮ ಸೀರಿಯಲ್ಲು. ಅದೇ ರೀತಿ ಅಗ್ನಿಸಾಕ್ಷಿ ಸೀರಿಯಲ್ಲು, ಅದು ಸೂಪರ್ ಹಿಟ್ ಸೀರಿಯಲ್ ಅಂತಲೇ ಹೇಳ್ಬೋದು, ಹಳೆ ಸೀರಿಯಲ್ಲು. ಅದು ಸಿದ್ಧಾರ್ಥ್ ವೈಷ್ಣವೇಗೌಡ ಇವ್ರು ಮಾಡಿದ್ರು. ಅದೇ ಸೀರಿಯಲ್ ಈಗ ಇವ್ರಿಗೆ ಸಿಕ್ಕಿದೆ. ಲಕ್ಷ್ಮೀ ಬಾರಮ್ಮ ಹಳೆ ಸೀರಿಯಲ್ಲು ಇವ್ರಿಗೆ ಸಿಕ್ತು. ಅದೇ ರೀತಿ ಅಗ್ನಿಸಾಕ್ಷಿ ಸೀರಿಯಲ್ ಕೂಡ ಇವ್ರು ಬ್ರೋಗೌಡವ್ರಿಗೆ ಸಿಕ್ಕಿದೆ. ನಿಜವಾಗ್ಲೂ ಇವರು ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಯಾರಿಗೆ ಸಿಗುತ್ತೆ ಗುರು ಈ ಥರ ಚಾನ್ಸಸ್ಸು, ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಅಂದರೆ ಲಕ್ಷ್ಮೀ ಬಾರಮ್ಮ ಮೋಸ್ಟ್ಲಿ ಪ್ರೊಡ್ಯೂಸರ್ ಇವರೇ ಆಗಿದ್ರು ಅನ್ಸುತ್ತೆ, ಬ್ರೋಗೌಡ ಅವರು. ಬಟ್ ಇಲ್ಲಿ ಅಗ್ನಿಸಾಕ್ಷಿಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ತೊಗೊಂಡೋಗ್ತಾರೆ ಕಥೆನ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆಯಂತೆ ಕತೆ. ಹುಡುಗಿ ಬಂದರು ಹೊಸ ಹೀರೋಯಿನು ವೈಷ್ಣವಿ ಗೌಡ ಅಂತ ಅವ್ರ ಹೆಸರು. ಸಾರಿ, ವೈಷ್ಣವಿ ಅಲ್ಲ, ಅವ್ರ ಹೆಸರು ಮರ್ತೇಬಿಟ್ಟೆ ಗೈಸ್ ನಾನು, ಒಂದು ನಿಮಿಷ. ಅವ್ರ ಹೆಸರು ವೈಷ್ಣವಿ ಅಲ್ಲ, ವರ್ಷಿಣಿ ಗೌಡ ಅಂತ, ಸಾರಿ ತಪ್ಪಾಗಿ ಹೇಳಿದ್ದಕ್ಕೆ. ಅವ್ರ ಹೆಸರು ವರ್ಷಿಣಿ ಗೌಡ, ಇವರು ಬ್ರೋ ಗೌಡ. ಹೀರೋಯಿನ್ ಆಗಿ ಅವ್ರು ಬರೆದ್ರೆ ಇನ್ನು ಹೀರೋ ಆಗಿ ಬ್ರೋ ಗೌಡರು ಕಾಣಿಸ್ಕೊಳ್ತಾರೆ. ಅಂದರೆ ಅವರು ಒಳ್ಳೆ ಖಡಕ್ ಹುಡುಗಿ, ಇವರು ತುಂಬ ಶ್ರೀಮಂತರು ಬ್ರೋ ಗೌಡ ಅವರು. ಅದೇ ರೀತಿ ನೀವು ನೋಡಿರ್ತೀರ ಆಲ್ರೆಡಿ ಪ್ರೋಮೋ ತುಂಬ ಚೆನ್ನಾಗಿ ಬಂದಿದೆ. ನೋಡುವ ಕತೆ ಕೂಡ ಅದೇ ರೀತಿ. ಆಲ್ಮೋಸ್ಟ್ ಎಲ್ಲ ಕತೆಗಳು ಇದೇ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಹುಡುಗ ತುಂಬ ಹೈಯರ್ ಪೊಸಿಷನ್ ಇರ್ತಾನೆ, ಹುಡುಗಿ ಯಾವಾಗಲೂ ಲೋ ಲೆವೆಲೇ ತೊಗೊಂಡೋಗ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಇದರಲ್ಲಿ ಚೆನ್ನಾಗಿ ತೊಗೊಂಡೋಗಿದ್ರೆ, ಯಾವುದರಲ್ಲಿ ಒಂದೇ ಒಂದು ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಬಂದಿದ್ದಲ್ಲ, ಆ ಸೀರಿಯಲ್ ಮಾತ್ರ ಒಂದು ಹುಡುಗಿ ಟಾಪಲ್ಲಿದ್ಲು, ಹುಡುಗ ಸ್ವಲ್ಪ ಬಡವ್ರ ಮನೆ ಆ ಥರ ತೋರಿಸಿದ್ರು. ಆ ಥರನೂ ತೊಗೊಂಡೋಗ್ಬೇಕತ್ತೆ. ಆಲ್ಮೋಸ್ಟ್ ಎಲ್ಲ ಕತೆಗಳು ಹುಡುಗ ಶ್ರೀಮಂತ, ಹುಡುಗಿ ಬಡವರು, ಆ ಥರನೇ ತೊಗೊಂಡೋಗ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 100% ಇವರು ಬ್ರೋಗೌಡರ್ ಲಕ್ಕಿ ಮ್ಯಾನ್ ಅಥವಾ ಲಕ್ಕಿ ಮ್ಯಾನ್ ಅಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.